ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತೊಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಆಲ್ರೆಡಿ ನಿಮಗೆ ಗೊತ್ತಾಯಿತು ಏನು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸೊ ಇವತ್ತು ಬಂದು ನಾವು ನಮ್ಮ ಮನೇಲಿ ಅಂದರೆ ಅತ್ತೆ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಾ ಇದ್ದೀವಿ. ಸೊ ಅಜ್ಜಿ ತಾತಾಗೆ ಹಾಗೂ ಅತ್ತೆ ಮಾವನಿಗೆ ಪಿತೃಪಕ್ಷ ಅಂದರೆ ಎಡೆ ಇಡೋದು ಇವತ್ತು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಯಾವ ಥರ ಮಾಡ್ತೀವಿ ಅಂತ ಇವತ್ತು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ನಾವು ಅಂದರೆ ನಮ್ಮ ಕಡೆ ಬಂದು ನಾನ್ ವೆಜ್ ಮಾಡಲ್ಲ, ಸ್ವೀಟ್ ಮಾಡ್ತೀವಿ. ಸೊ ನಮ್ಮ ಕಡೆ ಬಂದು ಸ್ವೀಟ್ ಮಾಡೋದು. ಸ್ವೀಟ್ ಅಂತಂದ್ರೆ ಮಾಮೂಲಿ ಒಬ್ಬಟ್ಟು, ಅನ್ನ ಸಾರು, ಈ ಥರ ಬಜ್ಜಿ ಪಾಯಸ ಎಲ್ಲ ಮಾಡ್ತೀವಿ. ಸೊ ಇದೇ ಫಸ್ಟ್ ಟೈಮ್ ನಾನು ಪಿತೃಪಕ್ಷ ಇಲ್ಲಿ ನಮ್ಮ ಅತ್ತೆ ಮನೇಲಿ ಮಾಡ್ತಿರೋದು. ಬಿಕಾಸ್ ಫಸ್ಟ್ನೇ ಪಿತೃಪಕ್ಷದಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆ್ಯಂಡ್ ಸೆಕೆಂಡ್ ಟೈಮಲ್ಲಿ ಬಾಣ್ತಿ ಆಗಿದ್ದೆ. ಆ್ಯಂಡ್ ನಮ್ಮ ಅತ್ತೆ ಕೂಡ ಇಲ್ಲಿ ಇರಲಿಲ್ಲ ಸೆಕೆಂಡ್ ಪಿತೃಪಕ್ಷದಲ್ಲಿ. ಸೊ ಅವ್ರು ಜರ್ಮನಿಗೆ ಹೋಗಿದ್ರು. ಸೊ ಈ ವರ್ಷ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ನಿಮ್ಮಮ್ಮ ಬಾರಿ ಇದೆಯಲ್ಲ ನೀನು. ಅಪ್ಪ ಬಂದ್ಮೇಲೆ ಏನು ಮೊನ್ನೆ ಅಪ್ಪ ಬಂದ್ಮೇಲೆ ತಾತ ಹೇಳ್ತದೆ ಅಂತ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಅತ್ತೆ ಲೈಕ್ ತರಕಾರಿ ಹಣ್ಣೆಲ್ಲ ತಂದಿಟ್ಟಿದ್ರು. ಪೂಜೆ ಎಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲ ಸುಮ್ಮನೆ ತೊಳೆದು ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಲ್ಲ, ಬಟ್ ಮೋಸ್ಟ್ ರಿಕ್ವೆಸ್ಟೆಡ್ ಫೋಟೋ ಆಗಿತ್ತು. ತುಂಬ ಜನ ಕೇಳ್ತಾ ಇದ್ರಿ ಎಲ್ಲ ಅರುಣವ್ರ ಅಪ್ಪ ಅಮ್ಮನ ತೋರಿಸಿ ಅವ್ರ ಫೋಟೋ ತೋರಿಸಿ ಅಂತ. ಸೊ ನಾನು ಇಷ್ಟು ದಿವಸ ತೋರಿಸಿರಲಿಲ್ಲ ಬಿಕಾಸ್ ಅವ್ರಿಗೆ ಕಂಫರ್ಟೇಬಲ್ ಇರಲಿಲ್ಲ. ನನಗೆ ಒಂದು ವಿಡಿಯೋಗೋಸ್ಕರ ಅವ್ರಿಗೆ ಡಿಸ್ಕಂಫರ್ಟ್ ಮಾಡಿಬಿಟ್ಟು ನನಗೆ ಫೋಟೋ ತೋರ್ಸೋಕೆ ಇರಲಿಲ್ಲ, ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ನಾನು ತೋರಿಸ್ತಿರೋದು. ಸೊ ಇವರೇ ಬಂದು ಅರುಣವರ ಅಪ್ಪ ಹಾಗೂ ಅಮ್ಮ ಫ್ರೆಂಡ್ಸ್. ನನ್ನ ಪ್ರಕಾರ ಅಂದರೆ ನಮ್ಮೆಲ್ಲರ ಪ್ರಕಾರ ಅರುಣವ್ರು ಸೇಮ್ ಅವ್ರ ಅಮ್ಮನ ಥರನೇ ಕಾಣಿಸೋದು. ನೀವು ಸಹ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವ್ರು ಬಂದು ನಮ್ಮ ಮಾವ ಅವರ ಅಪ್ಪ ಹಾಗೂ ಅಮ್ಮ, ಅಂದರೆ ನಮ್ಮ ಅಜ್ಜಿ ಹಾಗೂ ತಾತ. ಸೊ ನಮ್ಮ ಅತ್ತೆ ತುಂಬ ಹೇಳ್ತಾ ಇರ್ತಾರೆ, ಅಂದರೆ ಅವ್ರ ಅತ್ತೆ ಬಗ್ಗೆ, ಅಜ್ಜಿ ಬಗ್ಗೆ ತುಂಬ ಅಂದರೆ ತುಂಬ ಹೊಗಳ್ತಾ ಇರ್ತಾರೆ. ಅವ್ರು ಹೆಂಗೆ ಕಷ್ಟಪಟ್ಟರು, ಹೆಂಗೆ ನಮ್ಮನ್ನ ಸಾಕಿದ್ರು. ಸೊ ತುಂಬ ಅವ್ರ ಬಗ್ಗೆ ಸ್ಟೋರೀಸ್ ಎಲ್ಲ ಇದೆ. ಒಂದು ಸತಿ ನಮ್ಮ ಅತ್ತೆ ಹತ್ರ ನಿಮಗೆ ನಾನು ಹೇಳಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಲಡ್ಡು ಮಾತ್ರ ಫುಲ್ ತಲೆ ಮೇಲೆ ಕೂತ್ಕೋತಾನೆ. ಇಲ್ಲಿ ಅಜ್ಜಿ ಹಾಗೂ ತಾತ ಫುಲ್ ಉಬ್ಬಿಸ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಮಾವ ಬಂದು ಲಡ್ಡುಗೆ ಶೂಸ್ ಹಾಕ್ತವ್ರೆ, ವಾಕಿಂಗ್ ಹೋಗಬೇಕು ಬಾ ಹೋಗೋಣ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕೂತಿದ್ದಾನೆ. ಸೊ ಲಡ್ಡು ಜೊತೆ ಎಲ್ಲ ನಮ್ಮ ಅತ್ತೆ ಮಾವ ತುಂಬಾ ಫುಲ್ ಎಂಜಾಯ್ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಜೊತೆ ಅವರು ಒಂಥರ ಮಕ್ಕಳೇ ಆಗ್ಬಿಡ್ತಾರೆ ಅಂತ. ಹಾಯ್ ಆಂಟಿ. ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಸೂಪರ್. ಇವತ್ತು ಏನು ಸ್ಪೆಷಲ್ ಆಂಟಿ? ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿ ಪ್ರಯುಕ್ತದಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲಾರ್ಗು ಒಳ್ಳೇದಾಗ್ಲಿ. ಅದಕ್ಕೆ ಇವತ್ತು ಒಳ್ಳೆ ದಿವಸ. ಯಾಕೆ ಗಾಂಧಿ ಜಯಂತಿ ಮಹಾಲಯ ಅಮಾವಾಸ್ಯೆ ಎರಡು ಬಂದೈತಲ್ಲ, ಎಲ್ಲಾರ್ಗು ರಜಾ ಇದೆ. ಇವತ್ತು ನಮ್ಮನೇಲಿ ನಮ್ಮ ಅತ್ತೆ ಮಾವ, ನಮ್ಮ ಹೊರ್ಗಿತ್ತಿ, ನಮ್ಮ ಮೈದ ಅವ್ರಿಗೆಲ್ಲ ತುಪ್ಪ ಹಾಕ್ಬೇಕು. ವರ್ಷಕ್ಕೊಂದ್ಸಲ ಮಾಡೇಬೇಕಲ್ವಾ. ಅದಕ್ಕೆ ಒಬ್ಬಟ್ಟು, ಅನ್ನ ಸಾರು, ಪಲ್ಯ, ಕಾಲ್ಗೊಜ್ಜು, ಮುದ್ದೆ, ಹಪ್ಪಳ ಎಲ್ಲ ಮಾಡಿ ಅವ್ರಿಗೆ ಊಟ ಕೊಟ್ಟು ಸಾಯಂಕಾಲ ನಮ್ದು 5 ಗಂಟೆ 6 ಗಂಟೆಗೆ ನಾವು ಸಂಜೆಲೆ ಅವತ್ತಿಂದ ನಮ್ಮ ಅತ್ತೆಯವರು ಬಾಲ ಅಮಾವಾಸ್ಯಲ್ಲೇ ನಡ್ಸ್ಕೊಂಡ್ ಬಂದವ್ರೆ. ಬೇರೆ ದಿವಸ ಅವ್ರು ಮಾಡಿದ್ದೆ ನಾನು ನೋಡಿಲ್ಲ. ನಾವು ಸ್ವೀಟು ಯಾವ ದಿನ ಬಂದ್ಲಿ ಏನೇ ಆಗ್ಲಿ ಸ್ವೀಟೇ ನೋಡ್ಕೊಳ್ಳೋದು. ತಿಂಡಿಗಳೆಲ್ಲ ನಮ್ದೇನಿಲ್ಲ. ನಮ್ಮ ಅತ್ತೆ ಮಾಡಿದ್ರೆ ಒಬ್ಬಟ್ಟು, ಅನ್ನ ಸಾರು, ಪಲ್ಯಗಳು 4-5 ತರ ಪಲ್ಯ, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಮುದ್ದೆ, ಕಾಳುಳಿ ಇದೆಲ್ಲ ನಮ್ಮ ಅತ್ತೆ ನಡ್ಸ್ಕೊಂಡ್ಬಂದು ನಾವು ಹಂಗೆ ಮಾಡ್ಕೊಂಡ್ ಬಂದಿದೀವಪ್ಪ. ಅದೇ ತರನೇ ಎಲ್ಲಾರು ನಿನ್ನೆ ಮಾಡೋರು ಎಷ್ಟೋ ಜನ ಮಾಡ್ತಾರೆ. ನಮ್ ಸ್ವೀಟ್ ಅಲ್ವಾ, ಇವತ್ತು ನಡೀದಕ್ಕೆ ಈಗ ಸ್ಟಾರ್ಟ್ ಮಾಡಿದೀವಿ. ಈಗ ಎಷ್ಟು ಟೈಮು? 9:30 ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ. ಸೊ ನಿಮ್ಮ ಅತ್ತೆ ಫಸ್ಟ್ ಅವ್ರ ಅತ್ತೆಗೆ ಇಡ್ತಾ ಇದ್ರಾ? ಅವ್ರ ಅತ್ತೆ ಮಾವಂಗೆ ಇಡ್ತಾ ಇದ್ರು? ಮಾವನೇ ಫಸ್ಟ್ ಹೋಗಿದ್ದಲ್ವಾ. ಅತ್ತೆ ನಮ್ಮ ಮದ್ವೆಯಲ್ಲಿ ತಿರೋಗಿದ್ದು ಅವ್ರ ಅತ್ತೆ. ಮದ್ವೆ ಟೈಮ್ 15 ದಿವಸ ಏನೋ ಇತ್ತು, ತಿರೋಗಿದ್ರು. ಅತ್ತೆ ತೀರ್ಕೊಂಡು ಅವ್ರ ಅತ್ತೆ ತೀರ್ಕೊಂಡು 35 ವರ್ಷ. ಅವ್ರ ಮಾವ ಮುಂದೆನೆ ತಿರೋಗಿದ್ರಂತೆ. ನಾವು ನೋಡಿಲ್ಲ. ಅಂಕಲ್ ನೋಡೋರೆ, ತಾತ ಅಜ್ಜಿನೆಲ್ಲ ನೋಡೋರೆ. ನಾವು ಮುತ್ತಜ್ಜಿ ಮುತ್ತಾತ ಗಿಡಲ್ಲ, ಅಜ್ಜಿ ತಾತ ಅದೇ ಒಂದೊಂದ್ ತಲೆಮಾಲ್ ಹೋಗ್ತಾ ಹೋಗ್ತಾ ಅವ್ರ ಅತ್ತೆ ಮಾವನ್ಗೆ ಮಾಡ್ಕೊಂಡ್ ಬಂದವ್ರೆ. ಮಾವ ಅತ್ತೆಗೆಲ್ಲ ಮಾಡ್ಕೊಂಡು ಮತ್ತೆ ನಡ್ಸ್ಕೊಂಡೇ ಬಂದವ್ರೆ. ಅಮಾವಾಸ್ಯೆ ದಿವಸನೇ, ಬೇರೆ ದಿವಸ ಅವ್ರು ಮಾಡಿದ್ದೇ ನಾವು ನೋಡಿಲ್ಲ. ನಾನು ಮದುವೆಯಾಗಿ ಬಂದು
ನಮ್ಮ ಅತ್ತೆ ಜೊತೆ ನೋಡ್ತಾ ಇದ್ರು ಹೆಂಗ್ ಮಾಡ್ತಾ ಇದ್ರು, ಅವ್ರು ಏನೇನ್ ಮಾಡ್ತಾ ಇದ್ರು. ಒಬ್ಬಟ್ಟು ಅವ್ರು ಮಾಡಿದ್ರು ಅಂದ್ರೆ 4 kg ಬೇಳೆ ಹಾಕ್ತಾ ಇದ್ರು. 1 kg ಎಲ್ಲ ಇಡೀ ರಾತ್ರಿ ಮಾಡೋರು ನಮ್ಮ ಅತ್ತೆ. ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಬೆಳಗಿನ ಜಾವರು ಒಬ್ಬಟ್ಟು ತಿಂಡಿಗಳೆಲ್ಲ ಅವಾಗೆ. ಸಾಮಾನ್ಯ ಒಬ್ಬಟ್ಟು ಅದು ನೈಟೇ ಮಾಡಿಟ್ಬಿಡೋರು. ಬೇಳೆ ಎಲ್ಲ ಬೇಯಿಸಿ ಒಬ್ಬಟ್ಟು ಸಾರು ಒಬ್ಬಟ್ಟು ರೆಡಿ ಆಗಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಪೂಜೆಗೆ ಎತ್ತಿಕೊಂಬಿಟ್ಟು ಇವ್ರಿಗೆ ಎಂಜಲ್ ಮಾಡ್ಬೋದು ಎತ್ತಿಕೊಂಬಿಟ್ಟು ನಮ್ಮ ಅತ್ತೆ ಅವ್ರ ಬೇಷನಿತ್ತು ಅದ್ರಲ್ಲೆಲ್ಲ ತುಂಬಿಟ್ಬಿಡೋರು. ಒಬ್ಬಟ್ಟು ಏನ್ ಬೇಕೋ ಏನೋ ಮಾಡಿದ್ರೆ ಅಂತದೆಲ್ಲ ತುಂಬಿಟ್ಬಿಟ್ಟು ಅದ್ಮೇಲೆ ಎಲೆ ಮುಚ್ಚಿಬಿಟ್ಟು ಇಟ್ಬಿಡೋರು. ಇವರೆಲ್ಲ ಓದ್ತಾ ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟನೇ ಒಬ್ಬಟ್ಟು, ನಾಷ್ಟನೇ ಒಬ್ಬಟ್ಟು ಅನ್ನ ಸಾರು. ಸೊ ಇವತ್ತು ನಿಮ್ಮ ಅತ್ತೆನ ತುಂಬಾ ದಿನ ನೆನ್ಸ್ಕೋತೀರಾ, ಅದ್ರಲ್ಲಿ ಏನೂ ಇಲ್ಲ, ಬಟ್ ಇವತ್ ಜಾಸ್ತಿ ನೆನ್ಪಾಗ್ತಾರೆ. ಆಮೇಲೆ ಅತ್ತೆ ಉಪವಾಸ ಇರೋರು, ಅವ್ರೇನು ತಿಂತಾ ಇರ್ಲಿಲ್ಲ. ಕಾಫಿ ಟೀ ಕುಡಿತಾ ಇರೋರು. ಸಾಯಂಕಾಲ ಬರೀ ಟೀನೇ. ಅಜ್ಜಿ ಕಾಫಿ ಕುಡಿದಿಲ್ಲ, ಅಜ್ಜಿ ಬರೀ ಟೀ ಅದು ದೊಡ್ಡ ಲೋಟದಲ್ಲಿ. ಚಿಕ್ಕ ಲೋಟ ಅಜ್ಜಿ ಅವತ್ತು ಕುಡಿದಿದ್ದೆ ನೋಡು, ದೊಡ್ಡ ಲೋಟದ ಟೀ ಕುಡಿಯೋರು. ಮತ್ತೆ ಹೆಂಗೇನೋ ಹೊಟ್ಟೆ ಹಸಿ ತಡೆಯಕ್ ಆಗಿಲ್ಲ ಅಂದ್ರೆ ಬನ್ನು ಮನೇಲಿ ಬಂದಿದೆ ನಾನು ಯಾವತ್ತೂ ನೋಡಿಲ್ಲ. ಯಾವತ್ತ ಬೆಳಗ್ಗೆ ಟೈಮ್ ನೈಟ್ ಎಲ್ಲ ಒಬ್ಬಟ್ಟು ಮಾಡಿರಲ್ಲ, ಹೊಟ್ಟೆ ಹಸಿ ಬಂದ್ಬಿಟ್ರೆ ಬಂದು ತಿನ್ಬಿಡೋರು. ಅದು ಒಂದೇ ಅಂದ್ರೆ ಉಪವಾಸ ಇರೋರು ನಮ್ಮ ಮತ್ತೆ ನನ್ನ ಉಪವಾಸ. ಸಾಯಂಕಾಲ 6 ಗಂಟೆಗೆ ಉಪವಾಸ. 6 ಗಂಟೆ ಮೇಲೆ ದೀಪ ಎಲ್ಲ ಹಚ್ಚಿ ಸಾಂಬ್ರನೆಲ್ಲ ಹಾಕಿ 7 ಗಂಟೆ ಕುತ್ಕೊಂಡು ಊಟ ಮಾಡಿ. ಸೊ ನಾವು ಇವಾಗ ಉಪವಾಸ ಇರೋದಾ? ಇಲ್ಲ ನೀವು ಬಾಡ್ರಿ, ನಾವು ನಮ್ಮ ಅತ್ತೆಗೆ ನಾನು ಮಾಡ್ತಾ ಇದ್ದೀನಿ ಅಂತ ಕಾಲ ನೋಡಲ್ಲ. ಪರವಾಗಿಲ್ಲ, ನಾನು ಮಾಡ್ತೀನಿ. ಇಲ್ಲ ಮಗುಗೆ ಹಾಲು ಕೊಡ್ತೀಯ ಬೇಡ. ಓಕೆ ಫ್ರೆಂಡ್ಸ್, ಇದು ಅಷ್ಟು ಅಪ್ಡೇಟು ಏನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅತ್ತೆ ಹೇಳಾಯ್ತು. ಸೊ ಆಸ್ ಯೂಶುವಲ್ ನಮ್ಮ ಅತ್ತೆನೇ ಮೇನ್ ಅಡಿಗೆಲ್ಲ ಇರುತ್ತೆ. ನಾನು ಹೆಲ್ಪ್ ಮಾಡೋದು, ಕಟಿಂಗ್ ಮಾಡೋದು, ಪಾತ್ರೆದೆಲ್ಲ ತೊಳ್ಕೊಳ್ಳೋದು ಸಾಧನ ಮಾಡ್ತೀನಿ. ಸೊ ನಾನು ಕೇಳ್ತೀನಿ, ಆಂಟಿ ಏನಾದ್ರು ಕಟ್ ಮಾಡೋದೆಲ್ಲ ಕಟ್ ಮಾಡಿ ಆಂಟಿ ಸ್ಟಾರ್ಟ್ ಮಾಡ್ಲಾ? ಹೇಳ್ತೀರಾ? ಏನಂತದೇನಿಲ್ಲ, ಇವಾಗ ಮಾಡ್ಬೇಕು. ಫಸ್ಟ್ ಒಬ್ಬಟ್ಟಿನ ಬೇಳೆ ಬೇಯಿಸಿ ಒಂದ್ ಕಡೆ ಇಟ್ಕೊಂಡ್ಬಂದ್ರೆ ಆಮೇಲೆ ನಾವು ಈರುಳ್ಳಿ ಎಲ್ಲ ಬಿಡಿಸೋದು ಎಲ್ಲ ಆಚೆ. ಇಲ್ಲೇನ್ ಬಿಡಿಸೋದಿಲ್ಲ, ಆಚೆ ಕುತ್ಕೊಂಡು ಈರುಳ್ಳಿ ಬಿಡಿಸ್ಕೊಳ್ಳೋದು. ಇನ್ನೇನ್ ಕೊತ್ತಂಬರಿ ಅವೆಲ್ಲ ನೆನ್ನೆನೆ ಬಿಡಿಸಿದ್ವಲ್ಲ, ನೆನ್ನೆನೆ ಕೊತ್ತಂಬರಿ ಬಂದೇನೆ ತಂದಿದ್ದಾಗ ಬಿಡಿಸಿದ್ದು. ಹೌದು, ಇದು ಬಿಡಿಸಿದ್ದು ಎಲ್ಲ ಆಗೈತಿ, ಏನಿಲ್ಲ. ಎಷ್ಟು ಇರ್ತದೆ ಆ ಟೈಮಲ್ಲಿ. ಹುಣ್ಣಿಮೆಯಿಂದ ಯಾವ ಬೇಕಾದ್ರೆ ಮಾಡ್ಬೋದು. ಹುಣ್ಣಿಮೆ ಯಾವಾಗ ಸ್ಟಾರ್ಟ್ ಆಗ್ತದೆ? ಸೆಪ್ಟೆಂಬರ್ ಅಲ್ಲಿ ಅಮಾಸೆದು. 15 ಫುಲ್ 15 ಈ ಪೌರ್ಣಮಿಯಿಂದ ಮಹಾಲೆ ಅಮಾಸೆ ಬರೋವರೆಗೂ ಯಾವ ದಿನ ಬೇಕಾದ್ರೆ ಖಾರ ಮಾಡ್ತಾರೆ, ಮಾಡೋರು ಸ್ವೀಟು ಮಾಡ್ತಾರೆ. ನಾವ್ ಮಾಡೋದು ಮಹಾಲೆ ಅಮಾಸೆ ದಿವಸನೇ. ಇಲ್ಲೆಲ್ಲ ನಮ್ ರೋಡಲ್ಲಿ ಕೇಳಿದೆ, ನೀವೆಲ್ಲ ಯಾವತ್ತು ಹಬ್ಬ ಮಾಡ್ತೀರಾ ಅಂದೆ. ಇಲ್ಲಿ ಪಕ್ಕದಲ್ಲಿ ಅವ್ರು ಕೇಳಿದೆ. ಮತ್ತೆ ಆಂಜಿ ನಮ್ಮ ಮಗಳು ಬೆಳಗ್ಗೆ ಸಿಕ್ಕಿದ್ರೆ, ಶಂಕರಿ ಯಾವತ್ತು ಹಬ್ಬ ಅಂದೆ. ಇವತ್ತೇ ಕಾದು ನೀವು ಅಂದು, ನಾವು ಇವತ್ತೇ ಅಮ್ಮ. ಎಲ್ಲಾರು ನಮ್ ಬಳದವರೆಲ್ಲ ಇವತ್ತೇ ಮಾಡ್ತಾರೆ. ಅದಕ್ಕೆ ನಾವು ಅಕ್ಕಪಕ್ಕ ಕೇಳಿದ್ರೆ ಎಲ್ಲರೂ ನಮ್ ನೆಂಟರುಗಳೇ ಆಗ್ಬೇಕು, ಲೈಕ್ ಸ್ವಂತ ರಿಲೇಷನ್ ಆಗ್ಬೇಕು. ಸೊ ಎಲ್ಲರೂ ಒಂದೇ ದಿವಸ ಮಾಡೋದು. ಒಂದೇ ಕೆಜಿ ಬೇಳೆ ಹಾಕ್ತಾ ಇರೋದು, ಜಾಸ್ತಿ ಏನು ಆಗ್ತಾ ಇಲ್ಲ. ಒಂದಷ್ಟು ಮಾಡ್ಬಿಟ್ಟು ಒಂದಷ್ಟು ನಮ್ಮ ಮಾವು ತುಂಬಾ ಇಷ್ಟ, ಫೇವ್ರೇಟ್ ಅವ್ರದ್ದು ಅಲ್ವಾ ಆಂಟಿ? ಹೌದು. ಅದು ಮಾಡಿ ಹೊಸ ಪಾತ್ರೆಲಿ ಇಟ್ಟಿದ್ದೀನಿ. ಆ ಪಾತ್ರೆ ಈ ಪಾತ್ರೆಲೆಲ್ಲ ನಾನ್ ವೆಜ್ ಮಾಡ್ಬಿಡ್ತೀವಲ್ವಾ, ತಪ್ಪಲೆ ಬೇಡ, ಕುಕ್ಕರಲ್ಲಿ ಮಾಡ್ತೀವಿ ನಾನ್ ವೆಜ್. ಅದಕ್ಕೆ ಹೊಸ ಕುಕ್ಕರ್ ಕೂಡ ತೆಗ್ದಿಕ್ಕಿದೀನಿ. ಒಂದು ಹೊಸದಲ್ಲಿ ಮಾಡೋದು ಹೊಸ ಕುಕ್ಕರ್ ಅವ್ರಿಗೆ ಹೊಸ ಪಾತ್ರೆ ಮಾಡ್ತೀವಲ್ಲ, ಅದಕ್ಕೆ ಮಾಡಿ ಎತ್ತಿಕ್ಕನ ಅವ್ರಿಗೆ ಏನೋ ಅಡಿಗೆ ಮಾಡೋದೇ ಮಾತ್ರ ಯೂಸ್ ಮಾಡೋಣ ಅಂತ ನಾನು ಆ ಪ್ಲಾನ್ ಅಲ್ಲಿ ತಗೊಂಡೆ. ಓಕೆ ಫ್ರೆಂಡ್ಸ್, ಸೊ ಇದು ಬಂದಿವಾಗ ನಾನು ನಮ್ಮ ಮನೇಲಿ ಒಬ್ಬಟ್ಟಿನ ಸಾಂಬಾರು ಯಾವ ಥರ ಮಾಡ್ತೀವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಇದೇ ಥರ ಮಾಡ್ತೀರಾ, ಬಟ್ ಸ್ಟಿಲ್ ನಮ್ಮ ಮನೆ ಸಾಂಬಾರು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ರಲ್ಲ, ಒಂದು ಕಡೆ ನಮ್ಮ ಅತ್ತೆ ಬಂದು ಬೇಳೆನ ಬೇಯಕ್ಕೆ ಇಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ಇದು ಸಪ್ರಸ. ಸೊ ಇದರಲ್ಲಿ ಒಂದು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದಾರೆ. ನಾವು ಬೇಕಾದ್ರೆ ಜೀರಿಗೆ ಮತ್ತು ಮೆಣಸು ಫ್ರೈ ಕೂಡ ಮಾಡಿ ಹಾಕ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ನಮ್ಮ ಅತ್ತೆಯವ್ರ ಅತ್ತೆ ಅಂದರೆ ನಮ್ಮ ಅಜ್ಜಿ ಹಾಗೇನೆ ಮಾಡ್ತಿದ್ರಂತೆ. ಸೊ ನಮ್ಮ ಅತ್ತೆ ಕೂಡ ಅದೇ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇಷ್ಟೆಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಬಂದು ಹುಣಸೆಹಣ್ಣು. ಸೊ ಹುಣಸೆ ನಾವು ಇವಾಗಲೇ ಹಾಕೋದು ಬೇಡ ಫ್ರೆಂಡ್ಸ್, ನಾವು ರುಬ್ತೀವಲ್ಲ, ಸೊ ಅವಾಗ ಹಾಕೋಣ. ಆ್ಯಂಡ್ ಇವಾಗ ಬಂದು ಸಾಂಬಾರಿಗೆ ಮಸಾಲೆ ಹಾಕಬೇಕಲ್ವಾ, ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಸೊ ಫಸ್ಟ್ ಬಂದು ನಾವು ಜೀರಿಗೆನ ಹುರ್ಕೋತಾ ಇದ್ದೀವಿ. ಕಾಳುಗೊಜ್ಜಿಗೂ ಜೀರಿಗೆ ಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ಕಾಳುಗೊಜ್ಜಿಗೆ ಹಾಗೂ ಸ್ವಲ್ಪ ಸಾಂಬಾರಿಗೆ ಅಂತ ಒಟ್ಟಿಗೆ ಹುರ್ಕೋತಾ ಇರೋದು. ಆ್ಯಂಡ್ ಫ್ರೆಂಡ್ಸ್, ಮಸಾಲೆಗೆ ಅಂದರೆ ಸಾಂಬಾರಿಗೆ ಮಸಾಲೆ ರುಬ್ಬೇಕಲ್ಲ, ಸೊ ಅದಕ್ಕೋಸ್ಕರ ಇವಾಗ ತಯಾರಿ ಮಾಡ್ತಿರೋದು. ಅದೇ ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನೀವು ನೋಡ್ಬೋದು, ಒಣಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ಹಾಗೂ ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪನೇ ಕಟ್ ಮಾಡಿರೋದು, ಬಿಕಾಸ್ ಹೆಂಗೋ ರುಬ್ಬದ್ದೇ ಅಲ್ವಾ ಅಂತ ಫ್ರೆಂಡ್ಸ್. ಆ್ಯಂಡ್ ಶುಂಠಿ ಬಂದು ಒಂದು ಸ್ವಲ್ಪನೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಈರುಳ್ಳಿ, ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟಮಾಟನ್ನ ಹಾಕಿ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿ.
ಸೊ ಇಷ್ಟು ಫ್ರೈ ಆದಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀವಿ. ಸೊ ಅರಿಶಿನ ಆದಮೇಲೆ ಅಲ್ವಾ ತುರಿದಿರೋ ಕಾಯಿನ ಹಾಕೋತಾ ಇದ್ದೀವಿ. ನಾವು ಬೇಕಾದರೆ ಕಡಲೆ ಪಪ್ಪು ಅಥವಾ ಕಡಲೆಕಾಳು ಏನು ಬೇಯಿಸಿದ್ದೀವಲ್ಲ ಅದನ್ನು ಕೂಡ ಹಾಕ್ಬೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಬಂದು ಸ್ಟಾರ್ಟಿಂಗ್ ನಾನು ಏನು ಜೀರಿಗೆ ಹುರಿದ್ನೆಲ್ಲ ಫ್ರೈ ಮಾಡಿದ್ನೆಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಸೊ ಕೆಲವೊಬ್ರು ಹಾಗೆ ಕೂಡ ಹಾಕ್ತಾರೆ, ಬಟ್ ಹುರಿದಿರೋ ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ಇಷ್ಟೆಲ್ಲ ಫ್ರೈ ಆದಮೇಲೆ ಕೊನೆಯಲ್ಲಿ ನಾವು ಇದು ಹುಣಸೆನ ಏನು ಹಾಕಿದ್ವಲ್ಲ, ಸೊ ಒಂದು ಸ್ವಲ್ಪ ಹುಣಸೆನ ಹಾಕಬೇಕು. ಸೊ ಒಂದು ಮಸಾಲೆ ನಮ್ಗೆ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ರುಬ್ಬೋದು ಅಷ್ಟೇ. ಹಾಗೆ ಹೇಳ್ದಂಗೆ ನುಣ್ಣಗೆ ರುಬ್ಬಬೇಕು, ಜಾಸ್ತಿ ತೀರಾ ಇದಾಗೂ ರುಬ್ಬೇಡಿ. ಒಬ್ಬಟ್ಟಿನ ಸಾಂಬಾರಿಗೆ ಒಂದು ಮಸಾಲೆ ತೋರಿಸಾಯಿತು, ಚೆನ್ನಾಗಿ ನಾವು ಫ್ರೈ ಮಾಡಿ ರುಬ್ಬಿದ್ದೀವಿ. ಆ್ಯಂಡ್ ಇವಾಗ ಇದು ಎರಡನೇದು ಏನಪ್ಪ ಅಂದರೆ ಬೆಲ್ಲನ ತಗೊಂಡು ಚೆನ್ನಾಗಿ ಹೊಡಿಬೇಕು ಆ್ಯಂಡ್ ಅದ್ರದ್ದು ಪಾಕ ತೆಗಿಬೇಕು. ಕಾಳೇನು ಈ ಥರ ಬೇಯಿಸಿದ್ದೀವಲ್ಲ, ಸೊ ಅದನ್ನ ಹಾಗೂ ಬೆಲ್ಲದ ಪಾಕ ಇದೆಯಲ್ಲ, ಸೊ ಅದನ್ನ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ರುಬ್ಬಬೇಕು, ನುಣ್ಣಗೆ ರುಬ್ಬಬೇಕು ಅದನ್ನ. ಸೊ ನಮ್ಮದು ಈ ಒಂದು 2 ಥರದ ಮಸಾಲೆಗಳು ರೆಡಿ ಆಗಿದೆ. ಇವಾಗ ಒಗ್ಗರಣೆ ಕೊಡಬೇಕಷ್ಟೇ. ಸೊ ಬೇಳೆ ನೀರು ಏನಿದೆಯಲ್ಲ ಅದನ್ನೇ ತಗೊಂಡು ಒಗ್ಗರಣೆ ಕೊಡೋದು. ಆಲ್ರೆಡಿ ನಮ್ಮ ಮತ್ತೆ ಒಗ್ಗರಣೆ ಕೊಟ್ಟು ಆಯಿತು, ನಾನು ರೆಕಾರ್ಡ್ ಮಾಡಬೇಕಿತ್ತು ಬಟ್ ಮರ್ತುಬಿಟ್ಟೆ. ಸೊ ಏನೂ ಇಲ್ಲ ಫ್ರೆಂಡ್ಸ್, ಇದಕ್ಕೆ ಬೇಳೆ ನೀರು ನಮ್ಮದೇನು ನಾವು ಬೇಯಿಸಿರ್ತೀವಲ್ಲ ಕಾಳು, ಸೊ ಆ ನೀರನ್ನ ತಗೊಂಡು ಒಂದು ಸ್ವಲ್ಪ ಮಾಮೂಲಿ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಡಬೇಕು. ಅದಾದಮೇಲೆ ನಾವು ಏನು ರುಬ್ಬಿದ್ದೀವಲ್ಲ ಮಸಾಲೆಗಳನ್ನ ಅದನ್ನ ಹಾಕಬೇಕು. ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಮಸಾಲೆ ರುಬ್ಬಿರೋದು ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಸಾಂಬಾರಿಗೆ ನೀವು ನೋಡಿದ್ರಲ್ಲ ಮಸಾಲೆಗಳನ್ನ ನಾವು ಮತ್ತೆ ಹಾಕಿದ್ರು ಅಂತ. ಸೊ ಲೈಕ್ ಸ್ಟಾರ್ಟಿಂಗ್ ನಮಗೆ ತೋರಿಸೋದೆಲ್ಲ ಮಸಾಲೆಗಳನ್ನ ಉರಿಬೇಕು ಅಂತ. ಸೊ ಆ ಮಸಾಲೆ ಹಾಗೂ ಬೇಳೆ ಮತ್ತು ಬೆಲ್ಲದ ಪಾಕ ಇದೆರಡೂ ಹಾಕಿ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಸೊ ನಿಮ್ಗೆ ಇನ್ನೂ ಏನಾದರೂ ಜಾಸ್ತಿ ತೆಳುಗಬೇಕು ಸಾಂಬಾರು ಅಂತ ಅಂದರೆ ನಮ್ಮ ಹತ್ರ ಬೇಳೆ ನೀರೇನಿರುತ್ತಲ್ಲ ಅದನ್ನ ಸಹ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು. ಸೊ ನಮ್ಮಲ್ಲಿ ನಾವು ಇದೇ ಥರ ಸಾಂಬಾರು ಮಾಡೋದು ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಸಾಂಬಾರೆಲ್ಲ ಮಾಡಾಯಿತು. ಇವಾಗ ನಮ್ಮ ಮತ್ತೆ ಬಾಕ್ಸಲ್ಲೆಲ್ಲ ಎತ್ತಿಡ್ತಾ ಇದ್ದಾರೆ ಎಂಜಿಲ್ ಆಗಬಾರ್ದು ಅಂತ. ಸೊ ಏನೆಲ್ಲ ಅಡುಗೆ ಆಗ್ತಾಯಿತ್ತು, ಒಬ್ಬಟ್ಟು, ಕಾಳುಗೊಜ್ಜು, ಸಾಂಬಾರು, ಪಲ್ಯ ಆಗ್ತಾನೆ ಬಾಕ್ಸಲ್ಲಿ ಎತ್ತಿಡ್ತಾ ಇದ್ರು. ಆ್ಯಂಡ್ ಅರುಣ್ ಅವರು ಇವಾಗ ಬರ್ತಿರೋದು ಮನೆಗೆ. ಲೈಕ್ ಅವ್ರು ನೈಟ್ ಶಿಫ್ಟ್ ಅಲ್ವಾ, ಸೊ ಅದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಕೆಲವೊಂದು ಸತಿ ಅವ್ರ ಮಗನೇ ಬೆಳಗ್ಗೆ ಒಂದು 7 ಗಂಟೆಗೆ ಎಬ್ಬಿಸ್ಬಿಡ್ತಾನೆ. ಆ್ಯಂಡ್ ನಾನಿಲ್ಲಿ ಈರುಳ್ಳಿ ಬಿಡಿಸ್ತಾ ಇದ್ದೀನಿ. ಲೈಕ್ ಲೈಫಲ್ಲಿ ಯಾವತ್ತೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಏನು ಮಾಡ್ತೀನಪ್ಪ ಅಂದರೆ ಈರುಳ್ಳಿ ಸಿಪ್ಪೆನ ಬಿಡಿಸ್ಬಿಡ್ತೀನಿ, ಅದಕ್ಕೆ ನಂಗೆ ಹಿಂಸೆ ಆಗಲ್ಲ. ಬಿಡಿಸ್ಬಿಟ್ಟು ಕಟ್ ಮಾಡಲ್ಲ, ಫಸ್ಟು ಅದನ್ನ ಒಂದು 5 ರಿಂದ 10 ನಿಮಿಷ ಅಷ್ಟು ನೀರಲ್ಲಿ ಹಂಗೆ ನೆನೆಸ್ಬಿಡ್ತೀನಿ. ಬಿಕಾಸ್ ನೀರಲ್ಲಿ ನೆನೆಸಿದ್ರೆಲ್ಲ ಜಾಸ್ತಿ ಏನು ಕಣ್ಣು ಉರಿ ಬರಲ್ಲ. ಅದಕ್ಕೇನೆ ಮಮ್ಮಿ ಮನೆ ಅಂತಂದರೆ ಈರುಳ್ಳಿ ಮುಟ್ಟೋದು ಇಲ್ಲ, ನಾನು ಕಟ್ ಮಾಡೋದೇ ಇಲ್ಲ ಅಂತ ಅಂದ್ಬಿಡ್ತೀನಿ. ಇಲ್ಲಿ ಹಂಗೆ ಹೇಳೋಕ್ಕಾಗಲ್ವಲ್ಲ. ಬಟ್ ನಮ್ಮ ಮತ್ತೆ ಹೇಳಿದ್ರು ಈರುಳ್ಳಿ ಕಟ್ ಮಾಡಬೇಡ ಬಿಡಮ್ಮ, ನಾನು ಮಾಡ್ಕೋತೀನಿ ಅಂತ. ಬಟ್ ಇಲ್ಲ, ನಾನು ಮಾಡ್ತೀನಿ, ಇವಾಗ ನಂಗೆ ಅಭ್ಯಾಸ ಆಗಿದೆ ಅಂತ ಹೇಳಿದ್ದೆ. ಫ್ರೆಂಡ್ಸ್, ನಿಮ್ಮ ಕಡೆ ಯಾವ ಥರ ಪದ್ಧತಿ, ನೀವು ಯಾವ ಥರ ಮಾಡ್ತೀರಾ, ಲೈಕ್ ಏನೆಲ್ಲ ಮಾಡ್ತೀರಾ, ವೆಜ್ ಮಾಡ್ತೀರಾ, ನಾನ್ ವೆಜ್ ಮಾಡ್ತೀರಾ, ಅಥವಾ ಕೆಲವೊಬ್ಬರು ವೆಜ್ಜು ಹಾಗೂ ನಾನ್ ವೆಜ್ ಎರಡೂ ಮಾಡ್ತಾರೆ. ಸೊ ಯಾವ ಥರ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಬಿಕಾಸ್ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ನಮ್ಮ ಕಡೆ ಈ ಥರ ಮಾಡೋದು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇವ್ರು ಬಂದು ಅರುಣ್ ಅವರ ಸ್ವಂತ ತಂಗಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಅವ್ರಿಗೆ ಸ್ವಂತ ಅಣ್ಣ ತಮ್ಮ ಯಾರು ಇಲ್ವಾ ಅಂತ. ಸೊ ಅವ್ರಿಗೆ ಸ್ವಂತ ತಂಗಿದ್ದಾರೆ. ಸೊ ಅವರೇ ಪೂಜೆಗೆಲ್ಲ ತಯಾರಿಗಳನ್ನ ಮಾಡ್ತಿರೋದು. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ, ಬಿಕಾಸ್ ಅದು ಕಂಫರ್ಟೇಬಲ್ ಇರಲ್ಲ ಅಲ್ವಾ ಫ್ರೆಂಡ್ಸ್, ಅದಕ್ಕೇ. ಆ್ಯಂಡ್ ಬೇಜಾರಿತ್ತು. ಲೈಕ್ ನನಗೇನು ಗೊತ್ತಾಯಿತು, ಲಡ್ಡುನ ನೋಡಿದ್ರೆ ನಮ್ಮ ಅತ್ತೆ ಮಾವ ಎಷ್ಟು ಖುಷಿ ಪಡೋರಲ್ವಾ, ಅವ್ರಿಗೆ ಎಷ್ಟು ಆಸೆ ಅಲ್ವಾ ನನ್ನ ಮೊಮ್ಮಗ ಅಂತ. ಬಟ್ ಇನ್ನೊಂದು ನಿಜ ಏನಪ್ಪ ಅಂದರೆ, ನಾನು ತುಂಬ ಲಕ್ಕಿ ಫ್ರೆಂಡ್ಸ್. ನನಗೆ 2 ಅತ್ತೆ ಮಾವ ಇದ್ದಾರೆ. ಒಬ್ಬರು ಇಲ್ಲ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಬ್ಬರು ಇದ್ದಾರೆ, ಅವರು ಸಹ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನ್ನಾಗಲಿ ಅರುಣ್తో ಆಬ್ವಿಯಸ್ಲಿ ಅವರೇ ಬೆಳೆಸಿರೋದು, ಸಾಕಿರೋದು, ಓದಿಸಿರೋದು ಎಲ್ಲ ಅವರೇನೆ. ಸೊ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಲಡ್ಡೂನ ಮಾತ್ರ ಎಷ್ಟು ಪ್ಯಾಂಪರಿಂಗ್ ಮಾಡ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ. ಆಲ್ರೆಡಿ ನಿಮ್ಗೆ ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ, ಇವ್ರನ್ನ ನೋಡಿದ್ರೆ ಆ ಬೇಜಾರು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಕೆಲವೊಂದು ಸತಿ ನೆನೆಸ್ಕೋತೀವಿ, ಬಟ್ ಏನೂ ಮಾಡೋಕ್ಕಾಗಲ್ಲ, ಆಗಿದ್ದಾಯಿತು. ಸೊ ತುಂಬ ಜನ ಹೇಳಿದ್ರಿ ಅಲ್ವಾ, ಕೇಳಿದ್ರಿ ನನಗೆ ಏನಾಗಿದೆ ಅಂತ. ನಾನು ತುಂಬ ಸತಿ ಹೇಳಿದ್ದೀನಿ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಬಟ್ ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಕಂಫರ್ಟೇಬಲ್ ಇರಲ್ಲ. ಪ್ಲೀಸ್ ಮತ್ತೆ ನನಗೆ ಫ್ಯಾಮಿಲಿ ಬಗ್ಗೆ ಕ್ವಶನ್ಸ್ ಜಾಸ್ತಿ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಒಬ್ಬಳೇ ವ್ಲಾಗ್ ಮಾಡಲ್ಲ, ನನ್ನ ಇಡೀ ಫ್ಯಾಮಿಲಿ ಇರ್ತಾರೆ. ನಾನೇನೋ ಆನ್ಸರ್ ಮಾಡಿಬಿಡ್ತೀನಿ, ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲವೊಬ್ಬರಿಗೆ ಕಂಫರ್ಟೇಬಲ್ ಇರಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಜಾಸ್ತಿ ಏನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋಕ್ಕೆ ಹಾನೆಸ್ಟ್ಲಿ ಕಂಫರ್ಟೇಬಲು ಇಲ್ಲ, ಅಷ್ಟು
ಇಷ್ಟನೂ ಪಡಲ್ಲ. ಸೊ ಇಷ್ಟೇ ನಾನು ಹೇಳಬಲ್ಲೆ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಇವಾಗ ಅಡುಗೆದೆಲ್ಲ ಆಲ್ಮೋಸ್ಟ್ ಆಯಿತು. ವಿದ್ಯಾ ಬಂದು ಎಲ್ಲನೂ ಲೈಕ್ ಅಂದರೆ ಪೂಜೆಗೆಲ್ಲ ಎಡೆ ಇಡ್ತಾ ಇದ್ದಾರೆ. ಆ್ಯಂಡ್ ನಾನು ಇವಾಗ ಮಿಕ್ಕಿರೋ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸೊ ನನ್ನ ಲೈಕ್ ಇಡೀ ಪಾತ್ರೆ ಎಲ್ಲ ನನ್ನ ಜವಾಬ್ದಾರಿ ಇತ್ತು, ಇಡೀ ಅಡುಗೆ ಎಲ್ಲ ನಮ್ಮ ಅತ್ತೆ ಜವಾಬ್ದಾರಿ ಇತ್ತು. ಸೊ ನಾವು ಆ ಥರ ಕೆಲಸ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ಅವ್ರಿಗೆ ಒಂದು ಹೇಳಿ ತೊಳ್ಕೊತಾ ಇದ್ರು, ಅಥವಾ ನಾನು ಒಂದು ಸ್ವಲ್ಪ ಕಟ್ಟಿಂಗ್ ಆಗಲಿ ಅವೆಲ್ಲ ಮಾಡ್ತಾ ಇದ್ದೆ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ವಿ. ನೀನು ಇದು ಮಾಡು, ನಾನು ಅದು ಮಾಡ್ತೀನಿ, ಆ ಥರ ಏನೂ ಇಲ್ಲ. ನಮ್ಮ ಕೈಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ವಿ ಅಷ್ಟೇ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಇದು ಅಡುಗೆ ಮತ್ತು ಎಲ್ಲ ಫುಲ್ ಕೆಲಸ ಎಲ್ಲ ಆದಮೇಲೆ ಎಲ್ಲ ಪೂಜೆ ಟೈಮಲ್ಲಿ ಇನ್ನೊಂದು ಹೊಸ ಬಟ್ಟೆ ಇದೆ, ಅದನ್ನ ಹಾಕೊಳ್ಳೋಣ ಅಂತ. ಬಟ್ ದಿವಸ ಹೋಗ್ತಾ ಅಲ್ಲ, ಸಂಜೆ ಆಗ್ತಾ ಫುಲ್ ಲೈಕ್ ಓಕೆ ಅಪ್ಪ ಪೂಜೆ ಮುಗ್ದು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅನಿಸ್ಬಿಡ್ತು. ಅಷ್ಟು ಸಾಕಾಯಿತು. ಅಂದರೆ ನಾನು ಒಬ್ಬಳೇ ಕೆಲಸ ಮಾಡಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಸ್ವಲ್ಪ ಟೈರ್ಡ್ನೆಸ್ ಜಾಸ್ತಿ ಆಯಿತು. ಸೊ ಅದಕ್ಕೆ ಯಾವ ಹೊಸ ಬಟ್ಟೆನೂ ಬೇಡ, ಏನೂ ಬೇಡ, ಇದು ಹಾಕೊಂಡು ಅರುಣ್ ಹೇಳಿದ್ರು ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು ಅಂತ. ಸೊ ಇದೇ ಬಟ್ಟೆ ಸಾಕು ಬಿಡು ಅಂತ ಅಂದ್ಕೊಂಡು ಇದರಲ್ಲೇ ಪೂಜೆ ಎಲ್ಲ ಮಾಡಿದ್ವಿ. ಇದು ನಾನು ಜಾಸ್ತಿ ಸತಿನ ಹಾಕಿಲ್ಲ, ಒಂದು 2-3 ಸತಿ ಅಷ್ಟೇ ಹಾಕಿರೋದು. ಬಟ್ ನನ್ನ ಹತ್ರ ಇನ್ನೊಂದು ಹೊಸ ಬಟ್ಟೆ ಇತ್ತು, ಅದನ್ನ ಹಾಕೋಬೇಕು ಅಂತ ಆಸೆ ಇತ್ತು. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಹಾಕೋತೀನಿ ಅಷ್ಟೇ. ಬೀಡ ಎಲ್ಲ ಇರ್ತಾರಲ್ಲ ಅವ್ರ ಅಂಗಡಿಲಿ ಬಿಡಿ ಬೆಂಕಿ ಪಟ್ಟ ಮತ್ತೆ ಇತ್ತಗ ಮುಂದ ಸುಪ್ಪು ಹೇಳಿಲ್ಲ ಮಕ್ಕಳಿದ್ದ ಸರಿ ಇಕ್ಕು ಫಸ್ಟ್. ಇನ್ನೊಂದು ಏನು ಗೊತ್ತಾ, ಈ ನಾನ್ ವೆಜ್ ಅಡುಗೆ ಎಲ್ಲ ಬೇಗ ಮಾಡ್ಕೋಬೋದು. ಮತ್ತು ಸ್ವೀಟ್ ಅಡುಗೆ ಇರುತ್ತಲ್ಲ, ಇದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ತುಂಬ ಪಾತ್ರೆನೂ ಆಗುತ್ತೆ, ತುಂಬ ಅಡುಗೆ ಕೆಲಸನೂ ಜಾಸ್ತಿ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕಡೆ ಹಿಂಗೇನೆ ಅಲ್ವಾ ಮಾಡೋದು, ಪದ್ಧತಿ ಎಲ್ಲ ಹಿಂಗೇನೆ. ಸೊ ಹಿಂಗೆ ಮಾಡಬೇಕು. ಬಟ್ ಒಬ್ಬಟ್ಟು ಲೈಕ್ ಪ್ರತಿಯೊಂದು ಅಡುಗೆನೇ ಆಗಿರಲಿ, ಒಬ್ಬಟ್ಟು ಕಾಳುಗೊಜ್ಜು ಮಾತ್ರ ಸಕ್ಕದಾಗಿ ಮಾಡಿದ್ರು ನಮ್ಮ ಅದಕ್ಕೆ. ಆ್ಯಕ್ಚುಲಿ ಆ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಗೊತ್ತಾ, ನಾನು ಯಾವುದಾದ್ರೂ ಒಂದು ರೆಸಿಪಿನ ಶೇರ್ ಮಾಡ್ಬೋದು, ಇಲ್ಲಿ ಅಲ್ಲಿ 4 ಕಡೆನೂ ಗ್ಯಾಸ್ ಹಚ್ತಾರೆ. ಸೊ ನಾನು 4 ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಕ್ಯಾಮ್ರಾಮ್ಯಾನು ನಾನೇ, ಸ್ವಲ್ಪ ಕೆಲಸನೂ ನಾನೇ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಅರುಣಂಗೆ ಹೇಳಿದೆ ರೀ, ಬೇಗ ಎದ್ದು ಬನ್ನಿರಿ, ಸ್ವಲ್ಪ ರೆಕಾರ್ಡ್ ಮಾಡಿವ್ರಿ ಅಂತ. ಬಟ್ ಪಾಪ ಅವ್ರಿಗೂ ನೈಟ್ ಶಿಫ್ಟು, ಸೊ ತುಂಬ ಲೇಟಾಗಿ ಮಲಗಿದ್ರು, ಮೀಟಿಂಗು ಅದು ಇದು ಅಂದ್ಕೊಂಡು. ಸರಿ ಆಯಿತು ಅಂದ್ಕೊಂಡು ಮಾಡಿದ್ವಿ. ಆ್ಯಂಡ್ ನಮ್ಮ ಅತ್ತೆ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ರೆಕಾರ್ಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ರು, ನನಗೆ ಹೇಳ್ತಾಯಿದ್ರು ಹಿಂಗೆ ಹಂಗೆ ಅಂತ. ಸೊ ಪಾಪ ಲೈಕ್ ಎಲ್ಲನೂ ಸೇರ್ಕೊಂಡು ಮಾಡಿದ್ವಿ. ಸೊ ಅದೇ ಒಂಥರ ಖುಷಿ ಫ್ರೆಂಡ್ಸ್. ಸೊ ನನಗೇನಪ್ಪ ಆಸೆ ಅಂದರೆ ಪ್ರತಿ ವರ್ಷವೂ ನಾವು ಇದೇ ಥರ ಎಲ್ಲನೂ ಸೇರಿಕೊಂಡು ಖುಷಿಯಿಂದ ಈ ಥರ ಎಡೆ ಇಟ್ಟರೆ ಅಲ್ವಾ, ನಮ್ಮ ಹಿರಿಯರು ಅಂದರೆ ನಮ್ಮ ಅತ್ತೆ ಮಾವ ಅಜ್ಜಿ ತಾತ ಏನಿದ್ರಲ್ಲ ಅವ್ರಿಗೂ ಒಂಥರ ಖುಷಿಯಾಗುತ್ತೆ, ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ನಮ್ಮಮ್ಮ ಆ್ಯಕ್ಚುಲಿ ನನಗೆ ಫೋನಲ್ಲಿ ಹೇಳಿದ್ರು, ಲೈಕ್ ನೆನೆಸ್ಕೋ ಎಲ್ಲರೂ, ನಿಮ್ಮ ಅತ್ತೆ ಮಾವನ ಅಜ್ಜಿ ತಾತನ ಎಲ್ಲರೂ ನೆನೆಸ್ಕೋ, ಹೇಳು, ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ಲ, ಬಟ್ ಒಳ್ಳೇದು ಮಾಡಿ, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ರಿಗೂ ಒಳ್ಳೇದು ಮಾಡಿ, ನಿಮ್ಮ ಆತ್ಮಕ್ಕೂ ಶಾಂತಿ ಸಿಗಲಿ ಆ ಥರ ಹೇಳು ಅಂತ ನಮ್ಮ ಹೇಳ್ತಿದ್ರು. ಸೊ ಹಂಗೆ ಅದೇ ಥರ ಪ್ರಾರ್ಥನೆ ಕೂಡ ಮಾಡಿದೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಅವಾಗಲೇ ಎಲ್ಲ ಫುಲ್ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅಂತ ಅನ್ಕೋತೀನಿ, ಅಡುಗೆ ಮಾಡೋದು, ಕ್ಲೀನಿಂಗು, ಓಡಾಡೋದು ಅದು ಇದು ಅಂತ. ಸೊ ನಿಮ್ಮಲ್ಲಿ ಯಾವ ಥರ ಮಾಡಿದ್ರಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಕೆಲವೊಬ್ರು ಏನಂದ್ರೆ ಅಮಾವಾಸ್ಯೆ ದಿವಸ ಮಾಡ್ತಾರೆ, ಕೆಲವೊಬ್ರು ಆಯುಧ ಪೂಜೆ ಆ ಟೈಮಲ್ಲಿ ಮಾಡ್ತಾರೆ, ಕೆಲವೊಬ್ರು ಬೇರೆ ದಿವಸ ಮಾಡ್ತಾರೆ. ಸೊ ಯಾವತ್ತು ಮಾಡ್ತಾರೆ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಸೊ ನಮ್ಮಲ್ಲಿ ಈ ಥರ ನಾವು ಮಾಡೋದು, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆ್ಯಕ್ಚುಲಿ. ಸೊ ಬನ್ನಿ, ಇನ್ನು ಬ್ಲಾಗ್ ಇದೆ, ಕಂಟಿನ್ಯೂ ಮಾಡಿದ್ದೆ. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ನಾವು ಫೋಟೋಸ್ ಎಲ್ಲ ಇಟ್ಟು ಒರೆಸಿ ಅರಿಶಿನ ಕುಂಕುಮ ಹಾಕಿ ಮತ್ತು ಹಣ್ಣುಗಳು ಎಲ್ಲ ಇಟ್ಟು ಎಡೆ ಇಟ್ಟು ಈ ಥರ ಪೂಜೆ ಮಾಡಿದ್ದೀವಿ. ಅಂದರೆ ಇಲ್ಲಿ ನೋಡ್ಬೋದು ಬಳೆಗಳನ್ನ ಇಟ್ಟಿದ್ದೀವಿ. ಸೊ ಬಳೆಗಳು ಎಂತಕ್ಕೆ ಅಂದರೆ ನಮ್ಮ ಅತ್ತೆ ಹಾಗೂ ನಮ್ಮ ಅಜ್ಜಿ ಇದ್ದಾರಲ್ಲ, ಸೊ ಅವ್ರು ಮುತ್ತೈದೆ ಸಾವಂತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅರಿಶಿನ ಕುಂಕುಮ ಹಾಗೂ ಬಳೆ ಇಡ್ತೀವಿ. ಕೆಲವೊಬ್ರು ಆ್ಯಕ್ಚುಲಿ ಹೊಸ ಬಟ್ಟೆನೂ ಇರ್ತಾರೆ, ಹಳೆ ಬಟ್ಟೆ ಅಂದರೆ ಅವ್ರದ್ದು ಏನು ಅವರು ಬಳಸಿರ್ತಾರಲ್ಲ, ಸೊ ಅವ್ರ ಬಟ್ಟೆ, ಫೋನು, ಕನ್ನಡಕ ಇವೆಲ್ಲನೂ ಇಡ್ತಾರೆ. ಸೊ ನಾವು ಈ ಥರ ಹೊಸ ಬಟ್ಟೆನೇ ಇಕ್ಕಿರೋದು. ಪಡ್ಲಕಾಯಿ ಗೊಜ್ಜು, ಕೋಸಂಬರಿ, ಚೆನ್ನ ಮಸಾಲ, ಆಲೂಗಡ್ಡೆ ಪಲ್ಯ, ಪಲಾವು, ವಡೆ, ಅನ್ನ, ಸಾರು, ಒಬ್ಬಟ್ಟು, ಪಾಯಸ, ಮುದ್ದೆ, ಹಪ್ಪಳ, ಕಾಳು ಗೊಜ್ಜು, ಅದೇ ಹೇಳಿದೆ, ಹಣ್ಣು ಅಷ್ಟೇ. ಅಮ್ಮ ಅಪ್ಪ ಎಲ್ಲ ತಿನ್ರಿ, ಊಟ ಮಾಡ್ರಿ ಖುಷಿಯಾಗಿ. ನನ್ನ ಕೈಲಿ ಇಷ್ಟು ಮಾತ್ರ ಮಾಡಿದ್ದೀನಿ, ಖುಷಿಯಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ. 4 ಜನನು ಬಂದ್ರಿ, ನಮ್ಮ ಮನೆಗೆ ಬಂದು ಊಟ ಮಾಡ್ರಿ, ಶಾಂತಿಯಾಗಿ ಹೋಗಿ. ನಮ್ಮ ಮಕ್ಳಿಗೆ ಎಲ್ಲಾರ್ಗು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಡೋದು ಮಾಡಮ್ಮ.
ನಮ್ಮ ಅತ್ತೆಯರು ಆಶೀರ್ವಾದ ಸದಾಕಾಲ ನಮ್ಮ ಜೊತೆ ಇರಲಿ. ನಿಮ್ಮ ಮನೆಯಲ್ಲೇ ಮಾಡ್ತಾ ಇದೀವಿ. ನೀವೆಲ್ಲಿ ದೀಪ ಬೆಳಗ್ತಾ ಇದ್ರು ಅಲ್ಲಿ ನಾವು ಈ ವರ್ಷ ಈ ಮನೆಯಲ್ಲೇ ಮಾಡ್ತಾ ಇದೀವಿ, ಕೆಳಗಡೆ ಮನೆಯಲ್ಲಿ. ಅಕ್ಕನ ಕರಿ ಎಲ್ಲ ಅಗಸ್ತ್ಯ ಅಜ್ಜಿ ಏನ್ ಮಾಡ್ತೀವಿ ಇಷ್ಟೊತ್ತು? ಅಜ್ಜಿ ಏನ್ ಮಾಡ್ತಮ್ಮ? ಅಜ್ಜಿ ಮುತ್ತಾತ ತಾತ. ಊಟ ಮಾಡಿ ಖುಷಿಯಾಗಿ ಬಂದಿದೀವಿ. ಎಲ್ಲ ನಾವು ಖುಷಿಯಾಗಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ ಅತ್ತೆ ಮಾವ ಎಲ್ಲ ಹೆಂಗ್ ಮಾಡಿದೀವಿ ಏನೋ ಗೊತ್ತಿಲ್ಲ, ರುಚಿ ಅಂತ ಗೊತ್ತಿಲ್ಲ. 4 ಜನ ಊಟ ಮಾಡ್ಕೊಂಡು ಹೋಗ್ರಿ. ನಾವು ಆಚೆ ಹೋಗ್ತಾ ಇದೀವಿ. ಊಟ ಮಾಡಿ ಅಜ್ಜಿ ತಾತ ಊಟ ಮಾಡಿ ಮತ್ತೆ ಮಾವ ಎಲ್ರು ಊಟ ಮಾಡಿ ಖುಷಿಯಿಂದ ಆಶೀರ್ವಾದ ಮಾಡಿ ಎಲ್ರಿಗೂ ಆಶೀರ್ವಾದ ಮಾಡಿ. ಏನ್ ಹೊಸ ಡ್ರೆಸ್ ಹಾಕೊಂಡಿದ್ದೀರಾ ಕೀರ್ತನ ನೀನು? ನೀನ್ ಉಳ್ಕೊಂಡು ಡ್ಯಾನ್ಸ್ ಮಾಡೋಣ. ಅತ್ತೆ ಮನೆಗೆ ಹೋಗಿದ್ದ? ನೀನು ಭೂಮಿಕಾ ಮಾತಾಡ್ತಾ ಇದ್ದೀರಾ ಇವಾಗ? ಭೂಮಿಕಾ ಅಲ್ಲ, ಏನು ಕೃತಿಕಾ ಮಾತಾಡ್ತಾ ಇದ್ದೀರಾ? ಏನಾಯ್ತು? ನೀನ್ ಮಾತಾಡ್ಸ್ಬೇಕು, ನಿನ್ ಫ್ರೆಂಡ್ ತಾನೇ. ನೀನ್ ಮಾತಾಡ್ತಲ್ಲ ಅಂತಂತಾರ. ನಿಮಗೆಲ್ಲ ಓದಾ ಬಿಡು. ಇನ್ನೊಂದು ಫ್ಲೋರ್ ಹತ್ತಿರ ಮುಗಿತಾ ಇದೆ. ಗ್ರೌಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇದೆಯಾ? ಫೋರ್ತ್ ಅಂದ್ರೆ ಫಿಫ್ತ್. ಎಷ್ಟೊಂದು 10 ನಿಮಿಷ ನಿಂತ್ಕೋತೀರಾ ಆಚೆ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಸೊ ಪೂಜೆನ ಮುಗಿಸ್ಕೊಂಡು ಇವಾಗ ಒಂದು 5 ನಿಮಿಷ ಅಷ್ಟು ಆಚೆ ಬರ್ತೀವಿ, ಸುಮ್ಮನೆ ಒಂದು ವಾಕಾಗಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಊಟ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ಐ ಗೆಸ್ ಎಲ್ಲರೂ ಮನೇಲೂ ಇದೇ ಥರ ಮಾಡೋದು, ನಾವು ಕೂಡ ಇದೇ ಪದ್ಧತಿನ ಫಾಲೋ ಮಾಡೋದು. ಅಲ್ಲ ಆಂಟಿ ಮಾತಾಡ್ತವ್ರು ತಾನೆ, ನನ್ನ ಮುಖ ಆಯ್ತು. ಪೂಜೆ ಎಲ್ಲ ಆಯ್ತು, ಮಳೆ ಬರ್ತೈತೆ, ತಣ್ಣಗಾಗ್ಲಿ ಅಂತ ಎಲ್ಲರೂ ತಣ್ಣಗಾಗ್ಲಿ. ಇವತ್ತು ಸ್ವರ್ಗದಿಂದ ಎಲ್ಲ ಎದ್ದು ಬರ್ತಾವ್ರಲ್ಲ ಅವರೆಲ್ಲ ಇವತ್ತೆಲ್ಲ ಊಟ ಮಾಡಿ ಇವತ್ತೆಲ್ಲ ಹೋಗ್ಬಿಡ್ತಾರೆ ಅವರು. ಇವತ್ತೆಲ್ಲ ಹೋಗಿ ಅಲ್ಲೇ ಸೇರ್ಕೋತಾರೆ, ಎಲ್ಲೆಲ್ಲಿದ್ರು ಅಲ್ಲಿ. ಆ ಥರ ಆಯ್ತು. ತಾತ ನೋಡಲ್ಲಿ ಬಿದ್ದೋಯ್ತು ಮಗ, ಐತೆ ಮಗ. ಬರ್ತಾ ಇದೀವಿ ಬನ್ನಿ. ಬರ್ತಾ ಇದೀವಿ, ಈಗ ಒಳಗೆ ಹೋಗ್ತಾ ಇದೀವಿ. ಬರ್ತಾ ಇದೀವಪ್ಪ ಅಮ್ಮ. ಡೋಂಟ್ ಸ್ಟಾಪ್. ಎಲ್ಲ ಖುಷಿಯಾಗವ್ರೆ ಅನ್ಕೋತೀನಿ, ಸ್ಮೈಲ್ ಮಾಡ್ತಾರೆ ಫೋಟೋದಲ್ಲಿ. ಖುಷಿಯಾಗಿ ಮಾಡಿದೀವಲ್ಲಪ್ಪ, ಎಲ್ಲ ಖುಷಿಯಾಗೆ ಮಾಡಿದ್. ಬೆಳಿಗ್ಗೆಯಿಂದ ಗೊತ್ತಾಗ್ಲೇ ಇಲ್ಲ, 9:30 5:30 ಹಿಂಗಾಯ್ತು ಅಂತಾನೆ ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಏನ್ ಗೊತ್ತೇ ಇಲ್ಲ. ಏನಿಲ್ಲ, ಇದಕ್ಕೆ ಬಿಸಿ ಅನ್ನ ಕುಕ್ಕರ್ ಮಾಡ್ಬೇಕು ಅಂತ ನೀರನ್ನ ಯೂಸ್ ಮಾಡಿದ್ವಲ್ಲ, ಅದಕ್ಕೆ ಬಿಸಿ ಅನ್ನನೇ ಮಾಡಿ ಬಡ್ಸಾರು ಮಾಡಿದೀವೆಲ್ಲ. ಒಳ್ಳೇದಾಗಿ ಆಶೀರ್ವಾದ. ಅವ್ರ ಮನೆಯಲ್ಲೇ ಮಾಡಿದೀನಿ ಪೂಜೆ. ಅವ್ರಿಗೆ ಸುಮಾರು ಒಂದು 8-9 ವರ್ಷದಿಂದ ಹೊರಗಡೆ ಆ ಮನೆ ಈ ಮನೆಯಲ್ಲೇ ಇದ್ದು ಮಾಡಿದ್ದು.
ಈಗ 8 ವರ್ಷ, ಇದು 9ನೇ ವರ್ಷಕ್ಕೆ ಮತ್ತೆ ಇಲ್ಲೇ ಪೂಜೆ ನಡೀತಾ ಇದೆ. 8 ವರ್ಷ ಆದ್ಮೇಲೆ ಮತ್ತೆ ಈ ಮನೇಲಿ ಪೂಜೆ. ಈ ವರ್ಷ ಮೊಮ್ಮಗನ ಜೊತೆ ಮೊಮ್ಮಗಳ ಜೊತೆ ಮೊಮ್ಮಗ, ಅವ್ರಿಗೆ ಮೊಮ್ಮಗ, ಇವ್ರಿಗೆ ಮೊಮ್ಮಗ. ಸೊ ಅಜ್ಜಿ ಇದ್ದಾಗಲ್ಲ ಇಲ್ಲಿಗೆ ಈ ಒಂದು ಬಿಲ್ಡಿಂಗು ಮತ್ತು ಫಸ್ಟ್ ಹಳೆ ಮನೆ ಇದ್ನಲ್ಲ, ಸೊ ಆ ಒಂದು ಬಿಲ್ಡಿಂಗ್ ಎಲ್ಲನೂ ಒಂದೇ ಮನೆ ಆಗಿದ್ದು. ಸೊ ಅಜ್ಜಿ ಹೋದ್ಮೇಲೆ ಎಲ್ಲ ಡಿವೈಡ್ ಮಾಡಿಕೊಂಡ್ರು. ಲೈಕ್ ಒಂದೇ ಸೈಟಲ್ಲಿ ಈ ಥರ ಈ ಥರ ಮನೇನ ಮಾಡ್ಕೊಂಡಿದ್ದಾರೆ. 1 BHK ಮನೆ ಆ ಥರ. ಲೈಕ್ ಅಣ್ಣ ತಮ್ಮದಿರು ಇರ್ತಾರಲ್ಲ ಅವ್ರಿಗೆ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ. ಆ್ಯಂಡ್ ಅವಾಗ ನಮ್ಮ ಅಜ್ಜಿ ಅವ್ರ ಅತ್ತೆಗೆ ಎಡೆ ಇಡ್ತಾಯಿದ್ರು ಈ ಮನೇಲಿ. ಸೊ 8 ವರ್ಷ ಆದಮೇಲೆ ಮತ್ತೆ ನಾವು ಈ ಮನೇಲಿ ಎಡೆ ಇಡ್ತಾ ಇದ್ದೀವಿ. ಸೊ ಅಂದರೆ ಮಧ್ಯದಲ್ಲಿ 8 ವರ್ಷ ಅಂತಂದರೆ ಆ ಟೈಮಲ್ಲಿ ನಮ್ಮ ಅತ್ತೆ ಲೀಸ್ ಮನೆ, ಬಾಡಿಗೆ ಮನೆ ಆ ಥರ ಇರ್ತಾಯಿದ್ರು. ಸೊ ಇವಾಗ ಮತ್ತೆ ನಮ್ಮ ಸ್ವಂತ ಮನೆಗೆ ಬಂದಿದ್ದೀವಲ್ಲ, ಸೊ ಇವಾಗ 8 ವರ್ಷ ಆದಮೇಲೆ ಈ ಒಂದು ಮನೇಲಿ ಎಡೆ ಇಡ್ತಿರೋದು. ಸೊ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಅದೇ ನಮ್ಮ ಮತ್ತೆ ಹೇಳ್ತಾ ಇದ್ರು. ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನಾವು ಅಲ್ವಾ ಫ್ರೆಂಡ್ಸ್. ಸೊ ಅಷ್ಟೇ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.